ಸ್ನೇಹಿತರೆ, ಮದುವೆ ಅನ್ನೋದು ಲೈಫಲ್ಲಿ ತುಂಬಾ ಒಂದು ಮಹತ್ತರವಾಗಿರತಕ್ಕಂತ ಒಂದು ಘಟ್ಟ ಅಂತ ಹೇಳ್ತೀವಿ ನಾವು. ಕರೆಕ್ಟ್. ಮದುವೆ ಅಂತ ಏನ್ ಆಗ್ತೀವಿ, ಅಲ್ಲಿ ನಮ್ಮ ಅರ್ಧಾಂಗಿ ಅಂತ ಏನ್ ಕರಿತೀವಿ, ನಮ್ಮೊಟ್ಟಿಗೆ ನಮ್ಮ ಜರ್ನಿನಲ್ಲಿ ಅವರು ತುಂಬಾ ಮುಖ್ಯ ಆಗ್ತಾರೆ. ನಮ್ಮ ಮದುವೆಯ ಒಂದು ಸಂಸಾರದ ಲೈಫ್ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಮ್ಮ ಪಾತ್ರ ಎಷ್ಟಿರುತ್ತೆ, ಅವ್ರ ಪಾತ್ರನೂ ಕೂಡ ಅಷ್ಟೇ ಇರುತ್ತೆ. ಸೊ ಹಂಗಿದ್ಮೇಲೆ ನೀವು ಮದುವೆ ಆಗ್ಬೇಕು ಅಂತ ತಲೆನಲ್ಲಿ ವಿಚಾರ ಬರ್ತಾ ಇದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ತಾ ಹೋಗ್ಬೇಕಾಗತ್ತೆ. ಏನು ಅಂತ ನೋಡೋಣ. ಅದಕ್ಕಿಂತ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ ಕೊಟ್ಟಿರ್ತೇನೆ, ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋಗೊಂದು ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಇಷ್ಟದ ವಿರುದ್ಧವಾಗಿ ಏನ್ ಹೋಗ್ತಾರಲ್ಲ. ಎಕ್ಸಾಂಪಲ್, ಈಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್, ಮೋಟಿವೇಶನಲ್ ಸ್ಪೀಕರ್ ಅಂತ ಅನ್ಕೊಳ್ಳೋಣ. ಈಗ ನಾನು ನನ್ನ ಎಕ್ಸಾಂಪಲ್ ತಗೊಳ್ತೀನಿ. ಸೊ ನನ್ನ ವೇ ಏನಂತ ಹೇಳಿದ್ರೆ, ನಾನೊಬ್ಬ ಮೋಟಿವೇಶನ್ ಸ್ಪೀಕರ್, ಕಂಟೆಂಟ್ ಕ್ರಿಯೇಟರ್, ಕೌನ್ಸಿಲಿಂಗ್ ಮಾಡುವಂತ ರಿಲೇಶನ್ಶಿಪ್ ಕೋಚ್ ಇದ್ದೀನಿ ಅಂತ ಹೇಳಿದ್ರೆ, ಸೊ ನನ್ನ ಥಾಟ್ ಹಿಂಗೆ ಹೋಗ್ತಾ ಇರತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಪಾರ್ಟ್ನರ್ ಬೇಕಾಗತ್ತೆ. ಅರ್ಥ ಆಗ್ತಿದ್ದಾನೆ ಹೇಳ್ತಿರುವಂತದ್ದು. ಸೊ ನನ್ನ ಕೆರಿಯರ್ಗೆ ಸಪೋರ್ಟಿವ್ ಆಗುವಂತ ಒಂದು ಪಾರ್ಟ್ನರ್. ಸೊ ನನ್ನ ಏನ್ ಥಾಟ್ ಪ್ರೊಸೆಸ್ ಇದೆ ಅದರ ಇಷ್ಟದ ಪ್ರಕಾರ ಹೋಗುವಂತದ್ದು ಇರ್ಬೇಕಾಗತ್ತೆ. ನಾನ್ ಬಯಸೋದು ಆಸ್ ಇಟ್ ಈಸ್. ನಿಮ್ಮ ಎಕ್ಸಾಂಪಲ್ ಕೊಟ್ಟೆ ನಾನು. ನಿಮ್ಮ ಲೈಫ್ ಅಲ್ಲಿ ನೀವೇನು ನಿಮ್ಮ ಒಂದು ವೇನಲ್ಲಿ ಹೋಗ್ತಾ ಇರ್ತೀವಿ, ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುವಂತ, ಅದನ್ನ ಇಷ್ಟಪಡುವಂತ, ನಿಮ್ಮನ್ನ ಇಷ್ಟಪಡುವಂತ ಒಂದು ಮನಸ್ಥಿತಿ ಬೇಕಾಗಿರುವಂತ ಪಾರ್ಟ್ನರ್ ಬೇಕಾಗತ್ತೆ. ಸೊ ಈ ತರದ್ ಇರ್ಬೇಕು. ಸಪೋಸ್ ಈಗ ನೀವೇನೋ ರೈತರಾಗ್ಬೇಕು, ಫಾರ್ಮರ್ ಇದ್ದೀರಾ. ಸೊ ಅದನ್ನ ಇಷ್ಟಪಡುವಂತ ಒಂದು, ಲೈಕ್ ನಾನು ರೈತ ಫ್ಯಾಮಿಲಿಗೆ ಸೇರ್ಕೋಬೇಕು, ನನಗೆ ಹೊಲ ಮನೆ ಈ ತರದೊಂದಿರ್ಬೇಕು. ಕೆಲವರು ಜಾಬ್, ಕೆಲವರು ಏನೋ ಒಂದು ಓನ್ ಆಗಿ ಮಾಡ್ಬೇಕು. ಲೈಕ್ ಏನಂದ್ರೆ ಎಲ್ಲದಕ್ಕೂ ಇಷ್ಟಪಟ್ಟು ಆ ಕ್ಯಾರಿಯರ್ಗೆ ಸಪೋರ್ಟ್ ಮಾಡುವಂತ ಒಂದು ಮನಸ್ಥಿತಿ ಇರುವಂತ ಪಾರ್ಟ್ನರ್ ಬೇಕಾಗುತ್ತೆ. ಇದನ್ನ ನೀವು ಡಿಸ್ಕಷನ್ ಮಾಡ್ದಿರಾ ನೀವು ಹಂಗೆ ಏನೋ ಒಂದು ಬ್ಯೂಟಿ ಇದಾರೆ, ನೋಡಕ್ ಚೆನ್ನಾಗಿದ್ದಾರೆ ಅಂತ ಮದ್ವೆ ಆಗ್ಬಿಟ್ರೆ ನಾಳೆ ಲೈಫ್ ಪೂರ್ತಿ ಸಫರ್ ಆಗ್ಬೇಕಾಗತ್ತೆ. ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಲೈಫ್ ನ ಸೀರಿಯಸ್ ತಗೊಳ್ದೆ ಇದ್ದವ್ರ ಹತ್ರ, ಲೈಕ್ ನಾನು ಅದೇ ಹೇಳ್ತೀನಿ, ಲೈಫ್ ಅಂತ ಬಂದಾಗ ತುಂಬಾ ಸೀರಿಯಸ್ ಆಗಿರ್ಬೇಕಾಗತ್ತೆ. ಅಂದ್ರೆ ಟೈಮು, ಅದ್ರ ಬಗ್ಗೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿರ್ಬೇಕಾಗತ್ತೆ. ಫುಡ್, ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿರ್ಬೇಕಾಗತ್ತೆ. ರಿಲೇಶನ್ಶಿಪ್ ಬಗ್ಗೆ ವ್ಯಾಲ್ಯೂ ಗೊತ್ತಿರ್ಬೇಕಾಗತ್ತೆ. ಅಂಡ್ ಲೈಫ್ ಅಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಬಂದಾಗ ಅವರೇ ಸೀರಿಯಸ್ ಆಗಿದ್ದಾರೆ, ನಮಗೆ ಸಪೋರ್ಟಿವ್ ಆಗಿ ನಿಲ್ತಿದ್ದಾರೆ. ಕರೆಕ್ಟ್. ಬಿಕಾಸ್ ಮದುವೆ ಅಂತ ಆದ್ಮೇಲೆ ನಾವ್ ಸಿಂಗಲ್ ಆಗಿ ಯೋಚನೆ ಮಾಡಕ್ ಆಗಲ್ಲ. ಎಲ್ಲ ಇಬ್ರು ಜೊತೆನಲ್ಲಿ ಇರ್ತೀವಿ ನಾವು. ಎಲ್ಲಾನು ಕೂಡ ಇಬ್ರು ಜೊತೆಯಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಅವರು ಒಪ್ಕೊಳಂಗಿರ್ಬೇಕು, ಇವ್ರು ಒಪ್ಕೊಳ್ಬೇಕು. ನಾವು ಓವರ್ ಆಲ್ ಲೈಫ್ ಅಂತ ಬಂದಾಗ ಸೀರಿಯಸ್. ಈ ಮಕ್ಕಳ ಆಟ ಆಡೋತಾರಲ್ಲ, ಚೆಂಗಲ್ ತರ ಆಡ್ತಿರ್ತಾರಲ್ಲ, ಹಂಗಲ್ಲ ಲೈಫ್ ಅಂತ ಬಂದಾಗ. ಎಲ್ಲದಕ್ಕೂ ಸೀರಿಯಸ್ ಆಗಿರ್ಬೇಕಾಗತ್ತೆ. ಸಮ್ ಟೈಮ್ಸ್ ಎಲ್ಲೋ ಮಿಸ್ಟೇಕ್ಸ್ ನಡೆದಾಗ್ಲೂ ಕೂಡ ಅದನ್ನ ಎಕ್ಸ್ಕ್ಯೂಸ್ ಮಾಡಿ ಮತ್ತೆ ನಮ್ಮ ಲೈಫ್ ನ ಸೀರಿಯಸ್ ಆಗಿ ತಗೊಳ್ಳುವಂತ ಒಂದು ಬುದ್ಧಿ ಇರ್ಬೇಕಾಗತ್ತೆ. ಸೊ ಇದು ಯಾವ್ದು ಇಲ್ದಿರಾ ಎಲ್ಲೋ ಒಂದ್ ಕಡೆ ಚೇಷ್ಟೆ ಮಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡು, ಹಂಗೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಅದು ಲೈಫ್ ಅಲ್ಲ. ನನ್ನ ಪ್ರಕಾರ ಲೈಫ್ ಒಂದು ಸೀರಿಯಸ್ನೆಸ್ ತುಂಬಾ ಇರ್ಬೇಕು. ಆತರ ಇದ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಏನಂದ್ರೆ, ಕಂಪ್ಯಾರಿಸನ್ ಮಾಡೋರನ್ನ, ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಏನಂದ್ರೆ, ಈಗ ನನ್ನ ಹಸ್ಬೆಂಡ್, ಈಗ ಉದಾಹರಣೆಗೆ ನೀವು ಮದ್ವೆ ಆಗ್ತೀರಾ ಅನ್ಕೊಳ್ಳಿ, ಹುಡುಗ ಆಗಿದ್ರೆ ಹುಡುಗಿಯಲ್ಲಿ ಈಗ ಕಂಪ್ಯಾರಿಸನ್ ಬುದ್ಧಿ ಇರಬಾರ್ದು. ಇವನ್ ಎಷ್ಟು ದುಡಿತಿದ್ದಾನೆ, ಇನ್ನೊಬ್ರು ಎಷ್ಟು ದುಡಿತಾ ಇದಾರೆ, ಇವ್ ನೋಡಕ್ ಹೆಂಗಿದ್ದಾನೆ, ಇನ್ನೊಬ್ರು ಹೆಂಗಿದ್ದಾರೆ, ಅಥವಾ ಇವರಲ್ಲಿ ಏನ್ ಕ್ವಾಲಿಟೀಸ್ ಇದೆ, ಇದೆಲ್ಲ ಒಂದು ಸಲ ಒಪ್ಕೊಂಡ್ಮೇಲೆ ಏನೇ ಇದು, ನಾನು ಬಿ ರೆಡಿ ಫಾರ್ ಲೈಫ್, ಅಂದ್ರೆ ಆ ಲೈಫಿಗೆ ನಾನು ರೆಡಿ ಇದ್ದೀನಿ. ಏನೇ ವಾಟ್ ಎವರ್ ಏನೇ ಇರ್ಲಿ, ಹಿಂಗೆ ಪರಿಸ್ಥಿತಿ ಬಂದ್ರು ಅದಕ್ಕೆ ನಿಂತ್ಕೋತೀನಿ ಅಂತ ಇರ್ಬೇಕು ಮನಸ್ಥಿತಿ. ಹಂಗಿದ್ರೆ ರೆಡಿಯಾಗಿ, ಹುಡುಗ ಇರ್ಬೋದು ಹುಡುಗಿನೂ ಇರ್ಬೋದು ಅಷ್ಟೇನೆ. ನಾನು ಇದ್ರಲ್ಲಿ ಯಾರು ಭೇದ ಭಾವ ಅಂತಲ್ಲ. ಯಾಕಂದ್ರೆ ಬಿಕಾಸ್ ಲೈಫ್ ಅಪ್ಸ್ ಅಂಡ್ ಡೌನ್ ಆಗ್ತಿರತ್ತೆ. ಚೆನ್ನಾಗೂ ಆಗ್ಬೋದು, ಡೌನ್ಸ್ ಹೋಗ್ಬಿಡ್ಬೋದು. ನಾವು ಅದೆಲ್ಲದಕ್ಕೂ ಕೂಡ ನಿಂತ್ಕೊಬೇಕು. ನಾವು ನಮ್ದು ಅಂತ ಒಂದು ಇರ್ಬೇಕಾಗತ್ತೆ. ಸೊ ಹಂಗಿದ್ದಾಗ ಓಕೆ. ಅದ್ ಬಿಟ್ಕೊಂಡು ಚೂರ್ಸ್ ಪ್ರಾಬ್ಲಮ್ ಮಾಡಿದ ತಕ್ಷಣ ನನ್ನವರೆಲ್ಲ ನೀವು ಅಂತ ಏನೋ ತಳ್ಳಿಬಿಡುವಂಥದ್ದು, ಅಥವಾ ಕಂಪ್ಯಾರಿಸನ್ ಮಾಡುವಂಥದ್ದು. ಅವ್ರ ಹಂಗ್ ಮಾಡಲ್ಲ, ನೀವ್ ಹಿಂಗ್ ಮಾಡ್ತಿದ್ರ, ಇದೆಲ್ಲ ಅಲ್ಲ. ಆಕ್ಚುಲಿ ಯಾರಿಗೂ ಕಂಪ್ಯಾರಿಸನ್ ಮಾಡ. ಇವ್ರಿಗೆ ನಮ್ ಲೈಫ್ ಅಲ್ಲಿ ಬಂದಿದಾರ, ಇವರೇ ಎಲ್ಲ ಹಿಂಗ್ ನಿಂತ್ಕೊಂಡು ಇರ್ಬೇಕಾಗತ್ತೆ. ಇದು ಪಾಯಿಂಟ್. ನೆಕ್ಸ್ಟ್ ಏನಂದ್ರೆ, ನಿಮಗೆ ಕಾಂಪಿಟೇಷನ್ ಮಾಡೋರನ್ನ, ನಿಮ್ಮ ಲೈಫ್ ಅಲ್ಲಿ ಬಂದು ನಿಮಗೆ ಕಾಂಪಿಟೇಷನ್ ಮಾಡ್ಬಾರ್ದು. ಆಕ್ಚುಲಿ ನೀನಾದ್ರೆ ಹಿಂಗೆ ಪಬ್ಲಿಸಿಟಿ ಆಗ್ತಿದ್ಯಾ. ಉದಾಹರಣೆ, ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್, ಮೋಟಿವೇಶನ್ ಸ್ಪೀಕರ್ ಅನ್ಕೊಳ್ಳೋಣ, ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ ಹೋಸ್ಟಿಂಗ್ ಮಾಡ್ತೀನಿ. ಓಕೆ, ನೀನಷ್ಟೇ ಮಾಡ್ಬೇಕಾ, ನಾನು ಓಕೆ ಮಾಡ್ಲಿ. ಆದ್ರೆ ಹೊಟ್ಟೆ ಕಿಚ್ಚು ಬಂದು ಕಾಂಪಿಟೇಷನ್ ಇರಬಾರ್ದು. ಇಬ್ರು ಸೇರಿ ಮಾಡೋಣ. ಸೊ ಈ ತರ ಬಿಹೈಂಡ್ ನಾನು ಹಿಂಗಿರ್ತೀನಿ, ನಾನು ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ ನನಗೂ ಟಿಪ್ಸ್ ನ ಹೇಳ್ಕೊಡು. ಇದಿರ್ಬೇಕು. ನಾನು ಗ್ರೋತ್ ಆಗ್ತೀನಿ, ಸಪೋರ್ಟಿವ್ ಆಗಿ ನಿಲ್ಲೋಣ, ಹಿಂಗಿರ್ಬೇಕು. ಬಿಟ್ಕೊಂಡು ನೀನ್ ಹಿಂಗ್ ಹೋಗ್ತಿದ್ಯಾ, ಅದ್ರ ವಿರುದ್ಧವಾಗಿ ನಾನ್ ನಿಲ್ತೀನಿ, ನಿನಗೆ ಕಾಂಪಿಟೇಟರ್ ಆಗಿ ಬರ್ತೀನಿ, ನಾನು ನಿನ್ ಮಾಡ್ಲೇಬೇಕು. ಹೊಟ್ಟೆ ಕಿಚ್ಚಿಗೆ ಬಂದ್ ಮಾಡೋದಲ್ಲ. ಆಕ್ಚುಲಿ ಅವರೆಲ್ಲ ಟ್ಯಾಲೆಂಟ್ ಇದೆಯಾ ಮಾಡೋದಾದ್ರೆ ಜೊತೆಗೆ ಬಂದು ಸಪೋರ್ಟ್ ತಗೊಂಡ್ ಮಾಡ್ಲಿ. ಆದ್ರೆ ಕಾಂಪಿಟೇಟರ್ ಆಗಿ ನಿಲ್ತೀನಿ, ಒಳ್ಳೆ ಬಟ್ಟೆ ಹಾಕೊಂಡ್ರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು. ಸೊ ಇದು ಆಕ್ಚುಲಿ ನಾನು ಎಷ್ಟೋ ಕೌನ್ಸಿಲಿಂಗ್ ಅಲ್ಲಿ ಕೇಳಿದ್ದೀನಿ. ಇದಿರು ಕೂಡ ಆಕ್ಚುಲಿ ಓಕೆ. ಇದಿಷ್ಟು ವಿಚಾರಗಳನ್ನು ತಿಳ್ಕೊಂಡು, ಸೊ ಮದುವೆ ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಘಟ್ಟನ ನಾವು ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಹೈಪ್ ಅಂತ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಪಾಯಿಂಟ್ ನ ಕೊಡಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.